ಎಲ್ಲರಿಗೂ ನಮಸ್ಕಾರ. ಶ್ರೀ ಗುರು ಜ್ಯೋತಿಷ್ಯವಾಣಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಬ್ರಹ್ಮಾಂಡವು ನಿಮ್ಮ ಜೀವನದ ಅತಿದೊಡ್ಡ ಹಣಕಾಸಿನ ಸವಾಲುಗಳನ್ನು ಶಾಶ್ವತವಾಗಿ ಅಳಿಸಿಹಾಕಲು ನಿರ್ಧರಿಸಿದಾಗ ಅದು ನಿಮ್ಮ ಸುತ್ತಮುತ್ತ ಕೆಲವು ವಿಶಿಷ್ಟ ಮತ್ತು ಅದೃಶ್ಯ ಸಂಕೇತಗಳನ್ನು ನೀಡಲು ಪ್ರಾರಂಭಿಸುತ್ತದೆ ಎಂಬುದು ನಿಮಗೆ ತಿಳಿದಿದೆ. ಇದರ ಬಗ್ಗೆ ನೀವು ಎಂದಿಗೂ ಕಲ್ಪನೆಯನ್ನೂ ಮಾಡಿರಲಾರಿರಿ. ಈ ಜುಲೈ ತಿಂಗಳ ಅಂತಹ ದಿವ್ಯ ಮತ್ತು ದೊಡ್ಡ ಖಗೋಳ ಘಟನೆ ನಡೆಯಲು ಹೋಗುತ್ತಿದೆ. ಇದು ಮೇಷ ರಾಶಿಯ ಇಡೀ ಇತಿಹಾಸಕ್ಕೆ ಒಂದು ಹೊಸ ತಿರುವು ನೀಡಲು ಸಿದ್ಧವಾಗಿ ನಿಂತಿದೆ. ಅಂತರಿಕ್ಷದ ಆಳದಲ್ಲಿ ಗ್ರಹಗಳ ಅಂತಹ ಅಪರೂಪದ ಮತ್ತು ಅತ್ಯಂತ ಶಕ್ತಿಶಾಲಿ ಸಂಯೋಗವು ರೂಪುಗೊಳ್ಳುತ್ತಿದೆ. ಇದು ನಿಮ್ಮ ಅದೃಷ್ಟದಲ್ಲಿ ನೀವು ಯಾವಾಗಲೂ ನೆನಪಿಟ್ಟುಕೊಳ್ಳುವಂತಹ ದೊಡ್ಡ ಬದಲಾವಣೆಯನ್ನು ತರಲಿದೆ. ಈ ವಾರ ಅಂತಹ ದಿವ್ಯಗಳಿಗೆ ಬರಲಿದೆ. ಅಲ್ಲಿ ನಿಮ್ಮ ಯಾವುದೇ ಹಳೆಯ ಕನಸು ಈಗ ನನಸಾಗಲು ಹೋಗುತ್ತಿದೆ. ಈ ಸಮಯವನ್ನು ನಿಮಗಾಗಿ ಆರಿಸಿದ್ದಾನೆ. ನಮಸ್ಕಾರ ಮೇಷರಾಶಿಯವರೇ, ಒಂದು ಮಾತನ್ನು ಯಾವಾಗಲೂ ನಿಮ್ಮ ಮನಸ್ಸಿನಲ್ಲಿಟ್ಟುಕೊಳ್ಳಿ. ಸೂರ್ಯನ ಮೊದಲ ಕಿರಣವು ಯಾವ ಕಿಟಕಿ ತೆರೆದಿರುತ್ತದೆಯೋ ಅದರ ಒಳಗಿಂದಲೇ ಬರುತ್ತದೆ. ಹಾಗೆಯೇ ಅವಕಾಶಗಳೂ ಸಹ ಆ ವ್ಯಕ್ತಿಯ ಜೀವನದಲ್ಲಿ ಪ್ರವೇಶಿಸುತ್ತವೆ. ಯಾರು ಸ್ವತಃ ಮುಂದೆ ಬಂದು ಹೆಜ್ಜೆ ಇಡುತ್ತಾರೋ ಅವರಿಗೆ ಮಾತ್ರ. ಕೇವಲ ಅದೃಷ್ಟಕ್ಕಾಗಿ ಕಾಯುವುದರಿಂದ ಗುರಿ ಸಿಗುವುದಿಲ್ಲ. ನಿರಂತರ ಪ್ರಯತ್ನ, ಸರಿಯಾದ ಆಲೋಚನೆ ಮತ್ತು ಅಚಲವಾದ ತಾಳ್ಮೆಯೇ ಯಶಸ್ಸಿನ ನಿಜವಾದ ಕೀಲಿಕೈಯಾಗಿದೆ. ನೀವು ಪೂರ್ಣ ವಿಶ್ವಾಸ ಮತ್ತು ಸಮರ್ಪಣಾ ಭಾವದೊಂದಿಗೆ ನಿಮ್ಮ ಗುರಿಯತ್ತ ಹೆಜ್ಜೆ ಇಟ್ಟಾಗ ಹಣ, ಗೌರವ ಮತ್ತು ಸಾಧನೆಗಳೂ ಸಹ ನಿಧಾನವಾಗಿ ನಿಮ್ಮ ಪಾದಗಳನ್ನು ಚುಂಬಿಸಲು ಪ್ರಾರಂಭಿಸುತ್ತವೆ. ಆದ್ದರಿಂದ ಶ್ರಮಪಡುತ್ತಿರಿ. ನಿಮ್ಮ ಮೇಲೆ ನಂಬಿಕೆ ಇಡಿ ಮತ್ತು ನಿಮ್ಮ ಕನಸುಗಳನ್ನು ನನಸಾಗಿಸುವ ಧೈರ್ಯವನ್ನು ಎಂದಿಗೂ ಬಿಡಬೇಡಿ. ಇಂದಿನ ಈ ವಿಶ್ಲೇಷಣೆಯನ್ನು ನಿಮ್ಮ ಚಂದ್ರರಾಶಿಯ ಆಧಾರದ ಮೇಲೆ ಮಾಡಲಾಗಿದೆ. ಬನ್ನಿ ಪ್ರಾರಂಭಿಸೋಣ. ಮೇಷರಾಶಿ ಇಡೀ ರಾಶಿಚಕ್ರದ ಅತ್ಯಂತ ಮೊದಲ ರಾಶಿ. ಇದರ ಅಧಿಪತಿ ಸ್ವತಃ ಸಾಹಸ ಮತ್ತು ಶಕ್ತಿಯ ಸಂಕೇತವಾಗಿರುವ ಮಂಗಳ ದೇವ. ಅಗ್ನಿ ತತ್ವದ ಈ ರಾಶಿಯ ಜನರ ಮಾನಸಿಕ ರಚನೆ ಎಷ್ಟು ಬಲವಾಗಿರುತ್ತದೆ ಎಂದರೆ ಅವರು ಎಂತಹದ್ದೇ ದೊಡ್ಡ ಕಷ್ಟದ ಎದುರಾದರೂ ಎಂದಿಗೂ ಧೈರ್ಯ ಕಳೆದುಕೊಳ್ಳುವುದಿಲ್ಲ. ನಿಮ್ಮಲ್ಲಿ ಜನ್ಮಜಾತವಾಗಿ ಮುಂದೆ ಬಂದು ನಾಯಕತ್ವ ವಹಿಸುವ ಗುಣವಿರುತ್ತದೆ. ನೀವು ಇತರರ ಹಿಂದೆ ಹೋಗುವುದಕ್ಕಾಗಿ ಅಲ್ಲ, ಬದಲಿಗೆ ನಿಮಗಾಗಿ ಒಂದು ಪ್ರತ್ಯೇಕ ಹಾದಿಯನ್ನು ಸೃಷ್ಟಿಸಲು ಜನಿಸಿದ್ದೀರಿ. ನಿಮ್ಮ ಬುದ್ಧಿವಂತಿಕೆ ಎಷ್ಟು ತೀಕ್ಷ್ಣವಾಗಿರುತ್ತದೆ ಎಂದರೆ ಯಾವುದೇ ಗೊಂದಲವನ್ನು ನೀವು ತಕ್ಷಣವೇ ಅರ್ಥಮಾಡಿಕೊಳ್ಳುತ್ತೀರಿ. ನಿಮ್ಮ ಸ್ವಭಾವವು ಹೃದಯದಿಂದ ಅತ್ಯಂತ ಸ್ವಚ್ಛ ಮತ್ತು ಸತ್ಯವಾಗಿರುತ್ತದೆ. ಪ್ರದರ್ಶನದ ಈ ಜಗತ್ತಿನಿಂದ ನೀವು ಯಾವಾಗಲೂ ದೂರವಿರಲು ಇಷ್ಟಪಡುತ್ತೀರಿ. ಈಶ್ವರನ ಮೇಲೆ ನಿಮಗಿರುವ ಅಚಲವಾದ ನಂಬಿಕೆಯೇ ನಿಮ್ಮ ಅತ್ಯಂತ ದೊಡ್ಡ ಅಡಗಿರುವ ಶಕ್ತಿಯಾಗಿದೆ. ಇದು ನಿಮ್ಮನ್ನು ಪ್ರತಿಯೊಂದು ಸಂಕಟದಿಂದಲೂ ಸುರಕ್ಷಿತವಾಗಿ ಹೊರತರುತ್ತದೆ. ಈಗ ನಿಮ್ಮ ಸಂಪೂರ್ಣ ಪ್ರಜ್ಞೆ ಮತ್ತು ಗಮನವನ್ನು ಒಂದು ಬಿಂದುವಿನ ಮೇಲೆ ಕೇಂದ್ರೀಕರಿಸಿ. ಏಕೆಂದರೆ ಜುಲೈ 16ರಿಂದ ಜುಲೈ 22ರ ನಡುವೆ ಅಂತರಿಕ್ಷದ ಆಳದಲ್ಲಿ ಗ್ರಹಗಳ ಯಾವ ಮಹಾಪರಿವರ್ತನೆ ನಡೆಯಲಿದೆಯೋ ಅದು ನಿಮ್ಮ ಇಡೀ ಜೀವನವನ್ನೇ ಅಲ್ಲೋಲಕಲ್ಲೋಲ ಮಾಡಲಿದೆ. ಈ ವಾರದ ಆರಂಭವಾಗುತ್ತಿದ್ದಂತೆಯೇ ನಿಮ್ಮ ಜಾತಕದ ಅತ್ಯಂತ ಪ್ರಮುಖ ಭಾವದಲ್ಲಿ ಬುದ್ಧಿಕಾರಕನಾದ ಬುಧದೇವ ಮತ್ತು ಭೌತಿಕ ಸುಖ ವೈಭವಗಳ ಸಾಕ್ಷಾತ್ ಅಧಿಪತಿಯಾದ ಶುಕ್ರದೇವ ಒಟ್ಟಿಗೆ ಬರುತ್ತಿದ್ದಾರೆ. ಈ ಇಬ್ಬರು ಮಹಾಗ್ರಹಗಳ ಅಪರೂಪದ ಮಿಲನವು ನಿಮ್ಮ ರಾಶಿಗೆ ಒಂದು ಅತ್ಯಂತ ಶಕ್ತಿಶಾಲಿ ಮತ್ತು ಅಪರೂಪದ ರಾಜಯೋಗವನ್ನು ನಿರ್ಮಿಸುತ್ತಿದೆ. ಇದು ನೇರವಾಗಿ ನಿಮ್ಮ ಮಲಗಿರುವ ಅದೃಷ್ಟವನ್ನು ಜಾಗೃತಗೊಳಿಸಲಿದೆ. ಆದರೆ ನಿಲ್ಲಿ, ಈ ಇಡೀ ವಾರದ ಅತ್ಯಂತ ರಹಸ್ಯಮಯ, ವಿಸ್ಮಯಕಾರಿ ಮತ್ತು ದೊಡ್ಡ ಖಗೋಳ ಘಟನೆಯು ಜುಲೈ 19ರ ಮಧ್ಯಾಹ್ನ ಸರಿಯಾಗಿ 2:15ಕ್ಕೆ ಸಂಭವಿಸಲಿದೆ. ಈ ಕ್ಷಣವನ್ನು ಬಹಳ ಗಮನವಿಟ್ಟು ಗುರುತಿಸಿಕೊಳ್ಳಿ. ಈ ಮನಕಾರಕನಾದ ಚಂದ್ರನು ತನ್ನ ಗೋಚಾರವನ್ನು ಬದಲಾಯಿಸಿದಾಗ ಅವರ ನೇರ ಸಂಬಂಧವು ನಿಮ್ಮ ಭಾಗ್ಯಸ್ಥಾನದ ಅಧಿಪತಿಯಾದ ದೇವಗುರು ಬೃಹಸ್ಪತಿಯ ಆ ದಿವ್ಯ ಅಮೃತ ದೃಷ್ಟಿಯೊಂದಿಗೆ ಇರಲಿದೆ. ಇದು ನೇರವಾಗಿ ನಿಮ್ಮ ಕರ್ಮ ಮತ್ತು ಭಾಗ್ಯಭಾವವನ್ನು ಪೋಷಿಸುತ್ತಿದೆ. ಗ್ರಹಗಳ ಈ ಅಸಾಧಾರಣ ಜುಗಲ್ಬಂದಿಯು ನಿಮ್ಮೊಳಗೆ ಒಂದು ಅದ್ಭುತ ಆಕರ್ಷಣೆ ಮತ್ತು ಆತ್ಮವಿಶ್ವಾಸವನ್ನು ತುಂಬುತ್ತದೆ. ಅಲ್ಲಿಂದ ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರವೂ ಸಂಪೂರ್ಣವಾಗಿ ನಿಖರ ಮತ್ತು ಸರಿಯೆಂದು ಸಾಬೀತಾಗುತ್ತದೆ. ಸಮಯದ ಈ ದಿವ್ಯ ಮತ್ತು ದೊಡ್ಡ ಬದಲಾವಣೆಯು ಸಂಪೂರ್ಣವಾಗಿ ನಿಶ್ಚಿತವಾಗಿದೆ. ವಿಧಾತನ ಈ ಚಕ್ರವು ನಿಮ್ಮ ಜೀವನದಿಂದ ಕಳೆದ ಕೆಲವು ತಿಂಗಳುಗಳ ಮಂದಗತಿ ಮತ್ತು ಅಡೆತಡೆಗಳನ್ನು ಶಾಶ್ವತವಾಗಿ ಅಳಿಸಿಹಾಕಲು ಹೋಗುತ್ತಿದೆ ಮತ್ತು ಇದರ ಅತ್ಯಂತ ಅದ್ಭುತ ಫಲಿತಾಂಶಗಳು ನಿಮಗೆ ಇದೇ ವಾರ ನಿಮ್ಮ ಕಣ್ಣುಗಳ ಮುಂದೆಯೇ ಸ್ಪಷ್ಟವಾಗಿ ಕಾಣಿಸಲು ಪ್ರಾರಂಭಿಸುತ್ತವೆ. ಬನ್ನಿ ಈಗ ನಿಮ್ಮ ಆರೋಗ್ಯ ಮತ್ತು ದೈಹಿಕ ಶಕ್ತಿಯ ಬಗ್ಗೆ ಮಾತನಾಡೋಣ. ಈ ವಾರ ನಿಮ್ಮೊಳಗೆ ಒಂದು ಅದ್ಭುತವಾದ ದೈಹಿಕ ಬದಲಾವಣೆ ಮತ್ತು ಹೊಸ ಉತ್ಸಾಹ ಕಂಡುಬರಲಿದೆ. ಜುಲೈ 16ರ ಬೆಳಗಿನಿಂದಲೇ ಸೂರ್ಯ ದೇವರ ಬಲವಾದ ಪ್ರಭಾವವು ನಿಮ್ಮ ರಾಶಿಯ ಮೇಲೆ ಬೀಳುತ್ತಿದ್ದಂತೆಯೇ ನಿಮ್ಮ ಕೆಲಸ ಮಾಡುವ ಸಾಮರ್ಥ್ಯವು ಹಲವು ಪಟ್ಟು ಹೆಚ್ಚಾಗಲಿದೆ. ಕಳೆದ ಕೆಲವು ಸಮಯದಿಂದ ದೇಹದಲ್ಲಿ ಆವರಿಸಿದ್ದ ಒಂದು ರೀತಿಯ ವಿಚಿತ್ರವಾದ ಜಡತ್ವ, ಅಜ್ಞಾತ ನೋವು ಅಥವಾ ವಿನಾಕಾರಣದ ಆಯಾಸವು ಈ ವಾರ ಕೊನೆಗೊಳ್ಳಲಿದೆ. ನೀವು ನಿಮ್ಮನ್ನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಅತ್ಯಂತ ಹಗುರವಾಗಿ ಮತ್ತು ಫ್ರೆಶ್ ಆಗಿ ಅನುಭವಿಸುತ್ತೀರಿ. ಆದರೆ ಈ ಅದ್ಭುತ ಸುಧಾರಣೆಯ ನಡುವೆ ಬ್ರಹ್ಮಾಂಡವು ನಿಮ್ಮನ್ನು ಎಚ್ಚರಿಸುತ್ತಲೂ ಇದೆ.
ವಿಶೇಷವಾಗಿ ಜುಲೈ 18 ಮತ್ತು 19ರಂದು ಚಂದ್ರನ ಗೋಚಾರ ಬದಲಾದಾಗ ನೀವು ನಿಮ್ಮ ಹೊಟ್ಟೆ ಮತ್ತು ಜೀರ್ಣಾಂಗ ವ್ಯವಸ್ಥೆಯ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕಾಗುತ್ತದೆ. ಈ ಸಮಯದಲ್ಲಿ ಹೊರಗಿನ ಖಾರ, ಮಸಾಲೆಯುಕ್ತ ಅಥವಾ ಜೀರ್ಣಿಸಿಕೊಳ್ಳಲು ಕಷ್ಟವಾದ ಆಹಾರದಿಂದ ಸಂಪೂರ್ಣವಾಗಿ ದೂರವಿರಬೇಕಾಗುತ್ತದೆ. ಇಲ್ಲದಿದ್ದರೆ ಹೊಟ್ಟೆಯ ಯಾವುದೇ ಹಳೆಯ ಸಮಸ್ಯೆ ಮತ್ತೆ ತಲೆದೂಗಬಹುದು. ಇದೇ ಸಮಯದಲ್ಲಿ ಪ್ರಕೃತಿಯ ಕಡೆಯಿಂದ ನಿಮ್ಮ ದೇಹಕ್ಕೆ ಒಂದು ಅತ್ಯಂತ ಸೂಕ್ಷ್ಮ ಮತ್ತು ರಕ್ಷಣಾತ್ಮಕ ಸಂಕೇತವೂ ಸಿಗಲಿದೆ. ವಾರದ ಮಧ್ಯದಲ್ಲಿ ನೀವು ಯಾವುದೇ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾಗ ನಿಮಗೆ ಇದ್ದಕ್ಕಿದ್ದಂತೆ ನಿಮ್ಮ ಹಣೆಯ ಮಧ್ಯದಲ್ಲಿ ಅಥವಾ ಬಲಗೈ ಹೆಗಲಿನ ಮೇಲೆ ಒಂದು ಹಗುರವಾದ ಸಕಾರಾತ್ಮಕ ಉಷ್ಣತೆಯ ಅನುಭವವಾಗುತ್ತದೆ. ಯಾವಾಗ ಹೀಗಾಗುತ್ತದೆಯೋ ಅದನ್ನು ಸಾಮಾನ್ಯ ವಿಷಯವೆಂದು ತಿಳಿದು ನಿರ್ಲಕ್ಷಿಸಬೇಡಿ. ಆ ಸಮಯದಲ್ಲಿ ಶಾಂತರಾಗಿ 2 ನಿಮಿಷಗಳ ಕಾಲ ದೀರ್ಘವಾಗಿ ಉಸಿರಾಡಿ ಮತ್ತು ನೀರನ್ನು ಕುಡಿಯಿರಿ. ನಿಮ್ಮ ಈ ಸಣ್ಣ ಜಾಗರೂಕತೆಯು ಈ ಇಡೀ ವಾರ ನಿಮ್ಮನ್ನು ದೊಡ್ಡ ದೊಡ್ಡ ದೈಹಿಕ ತೊಂದರೆಗಳಿಂದ ರಕ್ಷಿಸಿ ಸಂಪೂರ್ಣವಾಗಿ ಫಿಟ್ ಆಗಿ ಇಡುತ್ತದೆ. ಈ ಮಾತು ಸಂಪೂರ್ಣವಾಗಿ ನಿಶ್ಚಿತ. ಈಗ ನಿಮ್ಮ ವೃತ್ತಿಜೀವನ ಮತ್ತು ನಿಮ್ಮ ಕೆಲಸದ ಬಗ್ಗೆ ಮಾತನಾಡೋಣ. ಉದ್ಯೋಗಸ್ಥರಿಗೆ ಈ ವಾರ ಆ ದೊಡ್ಡ ಮತ್ತು ಐತಿಹಾಸಿಕ ಬದಲಾವಣೆಗೆ ಸಾಕ್ಷಿಯಾಗಲಿದೆ. ಇದಕ್ಕಾಗಿ ನೀವು ಕಳೆದ ಕೆಲವು ತಿಂಗಳುಗಳಿಂದ ಕಾಯುತ್ತಿದ್ದಿರಿ. ಈ ಸಮಯದಲ್ಲಿ ನಿಮ್ಮ ಕರ್ಮಸ್ಥಾನದ ಮೇಲೆ ಸೂರ್ಯ ದೇವರ ಪೂರ್ಣ ಪ್ರಭಾವ ಮತ್ತು ದಶಮಭಾವದಲ್ಲಿ ಬುಧ ಶುಕ್ರರ ಯುತಿಯಿಂದ ರೂಪುಗೊಳ್ಳುವ ಬುಧಾದಿತ್ಯ ಯೋಗವು ನಿಮ್ಮ ಕೆಲಸದ ಶೈಲಿಗೆ ಒಂದು ಮ್ಯಾಜಿಕಲ್ ಮೆರುಗನ್ನು ನೀಡಲಿದೆ. ಕೆಲಸದ ಸ್ಥಳದಲ್ಲಿ ಇದುವರೆಗೆ ನಿಮ್ಮ ಶ್ರಮಕ್ಕೆ, ನಿಮ್ಮ ಸಮರ್ಪಣೆಗೆ ಮತ್ತು ನಿಮ್ಮ ಕೌಶಲ್ಯಕ್ಕೆ ಸಿಗದಿದ್ದ ಮನ್ನಣೆ, ಆ ಪರಿಸ್ಥಿತಿ ಈಗ ಸಂಪೂರ್ಣವಾಗಿ ಬದಲಾಗಲಿದೆ. ಜುಲೈ 17ರ ಬೆಳಿಗ್ಗೆ 9:30ರ ನಂತರ ನಿಮ್ಮ ಕೆಲಸದ ಪ್ರಭಾವವು ನಿಮ್ಮ ಇಡೀ ಆಫೀಸ್ನಲ್ಲಿ ಸ್ಪಷ್ಟವಾಗಿ ಕಾಣಿಸಲು ಪ್ರಾರಂಭಿಸುತ್ತದೆ. ಯಾರು ದೊಡ್ಡ ಕಂಪನಿಗಳಿಗೆ ಸಂಬಂಧಿಸಿದ್ದಾರೋ, ಸರ್ಕಾರಿ ವಲಯದಲ್ಲಿದ್ದಾರೋ ಅಥವಾ ಯಾವುದೇ ಪ್ರಮುಖ ಪ್ರಾಜೆಕ್ಟ್ಗಳಲ್ಲಿ ಕೆಲಸ ಮಾಡುತ್ತಿದ್ದಾರೋ ಅವರಿಗೆ ಈ ವಾರ ಉನ್ನತ ಹುದ್ದೆಯ ಪ್ರಾಪ್ತಿ, ಹೊಸ ಪ್ರಾಜೆಕ್ಟ್ಗಳು ಮತ್ತು ದೊಡ್ಡ ಜವಾಬ್ದಾರಿಗಳು ಸಿಗುವುದು ಸಂಪೂರ್ಣವಾಗಿ ನಿಶ್ಚಿತವಾಗಿದೆ. ಕಳೆದ ವಾರ ನಿಮ್ಮ ಕೆಲಸದ ವಿಧಾನಗಳಲ್ಲಿ ಯಾವ ಹೊಸ ಸುಧಾರಣೆ ಬರುವ ಯೋಗವಿತ್ತೋ ಈ ವಾರ ಅದೇ ಸಂಚಿತ ಶಕ್ತಿಯು ನಿಮ್ಮನ್ನು ಎಲ್ಲರಿಗಿಂತ ಮುಂದೆ ತಂದು ನಿಲ್ಲಿಸಲಿದೆ. ದಶಮಭಾವದ ಅಧಿಪತಿಯ ಮೇಲೆ ದೇವಗುರು ಬೃಹಸ್ಪತಿಯ ಅಮೃತ ದೃಷ್ಟಿ ಇರುವುದರಿಂದ ಈ ವಾರ ನಿಮ್ಮ ಆಲೋಚನೆಗಳನ್ನು ಗಮನವಿಟ್ಟು ಕೇಳಲಾಗುವುದು ಮಾತ್ರವಲ್ಲದೆ ನೀವು ನೀಡುವ ಸಲಹೆಗಳನ್ನು ಪೂರ್ಣ ಗೌರವದೊಂದಿಗೆ ಜಾರಿಗೂ ತರಲಾಗುವುದು. ನಿಮ್ಮ ಸಹೋದ್ಯೋಗಿಗಳೂ ಸಹ ಈ ವಾರ ನಿಮ್ಮ ಸಾಮರ್ಥ್ಯದ ಮುಂದೆ ತಲೆಬಾಗುತ್ತಾರೆ ಮತ್ತು ನಿಮಗೆ ಪೂರ್ಣ ಸಹಕಾರ ನೀಡುತ್ತಾರೆ. ಈ ವಾರ ನಿಮ್ಮ ವೃತ್ತಿಜೀವನಕ್ಕೆ ಸಂಬಂಧಿಸಿದ ಒಂದು ದೊಡ್ಡ ಶುಭವಾರ್ತೆ ಸಿಗುವ ಹಾದಿ ಸಂಪೂರ್ಣವಾಗಿ ಮುಕ್ತವಾಗಿದೆ. ವ್ಯಾಪಾರ ಮಾಡುವ ಜನರಿಗೆ ಈ ವಾರ ಧನದೇವತೆ ಮಹಾಲಕ್ಷ್ಮಿಯ ಸಾಕ್ಷಾತ್ ಆಶೀರ್ವಾದದಂತೆ ಬರುತ್ತಿದೆ. ಯಾವ ವ್ಯಾಪಾರದ ಕೆಲಸಗಳು ಕಳೆದ ಕೆಲವು ಸಮಯದಿಂದ ಅತ್ಯಂತ ಮಂದಗತಿಯಲ್ಲಿ ಸಾಗುತ್ತಾ ನಿಮ್ಮ ಚಿಂತೆಯನ್ನು ಹೆಚ್ಚಿಸುತ್ತಿದ್ದವು, ಅವುಗಳಲ್ಲಿ ಜುಲೈ 17ರ ಮಧ್ಯಾಹ್ನದ ನಂತರ ಒಂದು ಅತ್ಯಂತ ವೇಗದ ರಫ್ತಾರು ಕಂಡುಬರಲಿದೆ. ನೀವು ನಿಮ್ಮ ಕೆಲಸವನ್ನು ವಿಸ್ತರಿಸಲು ಬಯಸಿದರೆ ಅಥವಾ ಯಾವುದೇ ಹೊಸ ಕ್ಷೇತ್ರದಲ್ಲಿ ಹೆಜ್ಜೆ ಇಡಲು ಯೋಚಿಸುತ್ತಿದ್ದರೆ ಈ ಸಮಯ ಅತ್ಯಂತ ಸೂಕ್ತವಾಗಿದೆ. ಹೊಸ ವಿಧಾನಗಳು ಮತ್ತು ಸರಿಯಾದ ಸಹವರ್ತಿಗಳ ಸಹಾಯದಿಂದ ನಿಮ್ಮ ಕೆಲಸ ಬಹಳ ವೇಗವಾಗಿ ಮುಂದೆ ಸಾಗಲಿದೆ. ವಿಶೇಷವಾಗಿ ಗಮನಿಸಿ, ಯಾವ ವ್ಯಾಪಾರಿಕ ಶಕ್ತಿಯು ಕಳೆದ ವಾರ ನಿಧಾನವಾಗಿ ನಿಮ್ಮ ಪರವಾಗಿ ತಿರುಗಲು ಪ್ರಾರಂಭಿಸಿತ್ತೋ ಈ ವಾರ ಅದೇ ವೇಗವು ಇದ್ದಕ್ಕಿದ್ದಂತೆ ಹೆಚ್ಚಾಗಿ ನಿಮ್ಮ ಹಳೆಯ ಸಿಲುಕಿಕೊಂಡಿದ್ದ ಹಣವನ್ನು ಮರಳಿ ತಂದುಕೊಡಲಿದೆ. ಮಾರುಕಟ್ಟೆಯಲ್ಲಿ ನಿಮ್ಮ ಪ್ರತಿಷ್ಠೆ ಭಾರೀ ಪ್ರಮಾಣದಲ್ಲಿ ಹೆಚ್ಚಾಗುವುದು ನಿಶ್ಚಿತ. ಹೊಸ ಗ್ರಾಹಕರು ಸತತವಾಗಿ ಸೇರ್ಪಡೆಯಾಗುವುದು ನಿಮ್ಮ ವ್ಯಾಪಾರವನ್ನು ಒಂದು ಹೊಸ ಎತ್ತರಕ್ಕೆ ಕೊಂಡೊಯ್ಯಲಿದೆ. ಜುಲೈ 19ರಂದು ಚಂದ್ರ ಮತ್ತು ಗುರುಗಳ ಶುಭ ಯೋಗ ರೂಪುಗೊಂಡಾಗ ವ್ಯಾಪಾರದಲ್ಲಿ ಯಾವುದೇ ದೊಡ್ಡ ಡೀಲ್ ಅಥವಾ ಹೊಸ ಆರ್ಡರ್ ನಿಮ್ಮ ಕೈಸೇರುವುದು ನಿಶ್ಚಿತವಾಗಿದೆ. ಇದರ ನಿರೀಕ್ಷೆಯನ್ನು ನೀವು ಮಾಡಿಯೂ ಇರಲಿಲ್ಲ. ನನ್ನ ಯುವ ವಿದ್ಯಾರ್ಥಿಗಳೇ, ನಿಮ್ಮ ಏಕಾಗ್ರತೆ ಈಗ ಒಂದು ಅಂತಹ ಹೊಸ ಮಟ್ಟವನ್ನು ತಲುಪಲಿದೆ. ಅಲ್ಲಿ ಹೊರಗಿನ ಜಗತ್ತಿನ ಯಾವುದೇ ಗೊಂದಲವೂ ನಿಮ್ಮನ್ನು ನಿಮ್ಮ ಗುರಿಯಿಂದ ದೂರ ಸರಿಸಲು ಸಾಧ್ಯವಿಲ್ಲ. ಬುಧ ದೇವರ ವಿಶೇಷ ಕೃಪೆಯಿಂದ ನಿಮ್ಮ ಗ್ರಹಿಕೆ ಮತ್ತು ನೆನಪಿನ ಶಕ್ತಿ ಎಷ್ಟು ತೀಕ್ಷ್ಣವಾಗುತ್ತದೆ ಎಂದರೆ ವಂಚನೆ ಯಾವ ವಿಷಯಗಳು ನಿಮಗೆ ಮೊದಲು ಅತ್ಯಂತ ಕಠಿಣವಾಗಿ ಅನಿಸುತ್ತಿದ್ದವೋ ಅವು ಈಗ ನಿಮಗೆ ಅತ್ಯಂತ ಸುಲಭವಾಗಿ ಅನಿಸಲು ಪ್ರಾರಂಭಿಸುತ್ತವೆ. ಒಂದು ವೇಳೆ ನೀವು ದೀರ್ಘಕಾಲದಿಂದ ಯಾವುದೇ ದೊಡ್ಡ ಸಂಸ್ಥೆಯಲ್ಲಿ ಪ್ರವೇಶ ಪಡೆಯಲು ಅಥವಾ ಯಾವುದೇ ದೊಡ್ಡ ಸ್ಪರ್ಧಾತ್ಮಕ ಪರೀಕ್ಷೆಯ ತಯಾರಿಯಲ್ಲಿದ್ದರೆ ನೀವು ಸಂತೋಷಪಡಿ, ಏಕೆಂದರೆ ಜುಲೈ 19ರ ದಿನ ನಿಮ್ಮ ಜೀವನದಲ್ಲಿ ಒಂದು ಅತ್ಯಂತ ದೊಡ್ಡ ಶುಭವಾರ್ತೆಯನ್ನು ಹೊತ್ತು ತರುತ್ತಿದೆ. ಎಲ್ಲರ ಮುಂದೆ ನಿಮ್ಮ ನಿಜವಾದ ಯೋಗ್ಯತೆಯ ಪ್ರಶಂಸೆಯಾಗುವುದು ಈ ವಾರ ನಿಶ್ಚಿತವಾಗಿದೆ. ಯಾವ ವಿದ್ಯಾರ್ಥಿಗಳು ಯಾವುದೇ ಸಂದರ್ಶನದಲ್ಲಿ ಭಾಗವಹಿಸಲು ಹೋಗುತ್ತಿದ್ದಾರೋ ಅವರ ಮಾತಿನಲ್ಲಿ ಈ ಸಮಯದಲ್ಲಿ ಅದ್ಭುತ ಪ್ರಭಾವವಿರಲಿದೆ. ಈ ಸಮಯವು ನಿಮ್ಮ ಕೊರತೆಗಳನ್ನು ಹಿಂದೆ ಬಿಟ್ಟು ಒಬ್ಬ ವಿಜೇತನಂತೆ ಮುಂದೆ ಸಾಗುವ ಸಮಯವಾಗಿದೆ. ಈಗ ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಶಾಂತ ಮತ್ತು ಏಕಾಗ್ರಗೊಳಿಸಿ, ಏಕೆಂದರೆ ನಾವು ನಿಮ್ಮ ಜೀವನದ ಆ ಅತ್ಯಂತ ಸುವರ್ಣ ಭಾಗದ ಬಗ್ಗೆ ಮಾತನಾಡಲು ಹೋಗುತ್ತಿದ್ದೇವೆ. ಇದನ್ನು ಬ್ರಹ್ಮಾಂಡವು ಮಹಾಲಕ್ಷ್ಮಿಯ ಆಶೀರ್ವಾದದಿಂದ ಸಿದ್ಧಪಡಿಸಿದೆ. ಮೇಷರಾಶಿಯ ಜಾತಕರೇ, ಜುಲೈ 16ರಿಂದ ಜುಲೈ 22ರ ನಡುವೆ ನಿಮ್ಮ ಜಾತಕದ ಧನ ಮತ್ತು ಲಾಭದ ಸ್ಥಾನಗಳಲ್ಲಿ
ಅಕಸ್ಮಾತ್ ಧನಲಾಭ ಯೋಗವು ಸಂಪೂರ್ಣವಾಗಿ ಸಕ್ರಿಯಗೊಳ್ಳಲು ಹೋಗುತ್ತಿದೆ. ಶುಭ ಗ್ರಹಗಳ ಸ್ಥಿತಿಯು ನಿಮ್ಮ ಸಂಚಿತ ಧನವನ್ನು ಬ್ರಹ್ಮಾಂಡದ ಅತ್ಯಂತ ಸಕಾರಾತ್ಮಕ ಶಕ್ತಿಯಿಂದ ಪೋಷಿಸುತ್ತಿದೆ. ಧನಸ್ಥಾನದ ಮೇಲೆ ಶುಕ್ರ ದೇವರ ಶುಭ ದೃಷ್ಟಿ ಮತ್ತು ಲಾಭಭಾವದಲ್ಲಿ ರೂಪುಗೊಂಡಿರುವ ಬಲವಾದ ಗೋಚಾರದ ಕಾರಣ ಹಣದ ಹರಿವಿನ ಹಾದಿಗಳು ಇದ್ದಕ್ಕಿದ್ದಂತೆ ಮುಕ್ತವಾಗುತ್ತಿವೆ. ಜುಲೈ 19ರಂದು ಚಂದ್ರನ ಗೋಚಾರವು ನಿಮ್ಮ ಧನಭಾವವನ್ನು ಸಕ್ರಿಯಗೊಳಿಸಿದಾಗ ಸಂಚಿತ ಕೋಶದಲ್ಲಿ ಅನಿರೀಕ್ಷಿತ ಹೆಚ್ಚಳವಾಗುವುದು ಸಂಪೂರ್ಣವಾಗಿ ನಿಶ್ಚಿತವಾಗಿದೆ. ಒಂದು ವೇಳೆ ನೀವು ಶೇರ್ ಮಾರ್ಕೆಟ್, ಟ್ರೇಡಿಂಗ್ ಅಥವಾ ಯಾವುದೇ ರೀತಿಯ ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ಹೂಡಿಕೆಗೆ ಸಂಬಂಧಿಸಿದ್ದಲ್ಲಿ ಈ ವಾರ ನಿಮಗೆ ಯಾವುದೇ ವಾರಕ್ಕಿಂತ ಕಡಿಮೆ ಇಲ್ಲ. ಗ್ರಹಗಳ ಚಲನೆಯು ಸ್ಪಷ್ಟವಾಗಿ ಇಶಾರೆ ಮಾಡುತ್ತಿದೆ ಎಂದರೆ ಭೂತಕಾಲದಲ್ಲಿ ನೀವು ತೆಗೆದುಕೊಂಡ ಒಂದು ಸರಿಯಾದ ನಿರ್ಧಾರವು ನಿಮಗೆ ನಿರೀಕ್ಷೆಗಿಂತ ಎಲ್ಲೋ ದೊಡ್ಡ ಲಾಭವನ್ನು ನೀಡಲು ಹೋಗುತ್ತಿದೆ. ಕಳೆದ ವಾರ ಪ್ರಕೃತಿಯು ನಿಮಗೆ ಯಾವ ಸಣ್ಣ ಪರೋಕ್ಷ ಹಾದಿಗಳಿಂದ ಆರ್ಥಿಕ ಬಲವರ್ಧನೆಯತ್ತ ಕೊಂಡೊಯ್ಯಲು ಪ್ರಾರಂಭಿಸಿತೋ, ಈ ವಾರ ಅದೇ ಸೂಕ್ಷ್ಮ ಅವಕಾಶಗಳು ಒಂದು ದೊಡ್ಡ ಮತ್ತು ಘನಧನ ಲಾಭದ ರೂಪದಲ್ಲಿ ಬದಲಾಗಲು ಹೋಗುತ್ತಿವೆ. ದೇವಿ ಲಕ್ಷ್ಮಿಯ ಈ ಅಸೀಮ ಕೃಪೆಯು ನಿಮ್ಮ ಆರ್ಥಿಕ ಸಮತೋಲನವನ್ನು ಎಷ್ಟು ಬಲಪಡಿಸುತ್ತದೆ ಎಂದರೆ ಈ ವಾರದ ಕೊನೆಯ ದಿನಗಳಲ್ಲಿ ನೀವು ನಿಮ್ಮ ಕುಟುಂಬದ ಸುಖಸೌಕರ್ಯಗಳಿಗಾಗಿ ಯಾವುದೇ ಬೆಲೆಬಾಳುವ ವಸ್ತುವನ್ನು ಖರೀದಿಸಲು ಹಣವನ್ನು ಖರ್ಚು ಮಾಡುತ್ತೀರಿ. ಈ ಸಮಯದಲ್ಲಿ ಒಂದು ವೇಳೆ ನಿಮಗೆ ನಿಮ್ಮ ದಿನನಿತ್ಯದ ಜೀವನದಲ್ಲಿ ಕೆಲವು ವಿಶೇಷ ಸಂಖ್ಯೆಗಳು ಪದೇ ಪದೇ ಕಾಣಿಸಲು ಪ್ರಾರಂಭಿಸಿದರೆ ಅದು ಯಾವುದೇ ಸಾಮಾನ್ಯ ಘಟನೆಯಲ್ಲ ಎಂಬುದನ್ನು ಅರ್ಥಮಾಡಿಕೊಳ್ಳಿ. ಇದು ನೇರರೂಪದಲ್ಲಿ ಬ್ರಹ್ಮಾಂಡದ ಇಶಾರೆಯಾಗಿದೆ. ಅದೇನೆಂದರೆ ನಿಮಗಾಗಿ ಒಂದು ಅತ್ಯಂತ ಶುಭ ಮತ್ತು ದಿವ್ಯ ಸಮಯದ ಆರಂಭವಾಗಿದೆ. ಈಗ ನಿಮ್ಮ ಹೃದಯದ ಸಂಬಂಧಗಳ ಬಗ್ಗೆ ಮಾತನಾಡೋಣ. ಎಲ್ಲಿ ಈ ವಾರ ಬ್ರಹ್ಮಾಂಡದ ಅತ್ಯಂತ ಸುಂದರ ಮತ್ತು ಮ್ಯಾಜಿಕಲ್ ಎನರ್ಜಿ ಕೆಲಸ ಮಾಡಲು ಹೋಗುತ್ತಿದೆಯೋ ಅಲ್ಲಿ ಕೌಟುಂಬಿಕ ಮತ್ತು ವೈವಾಹಿಕ ಜೀವನದ ದೃಷ್ಟಿಯಿಂದ ಈ ವಾರ ನಿಮ್ಮ ಜೀವನದ ಹಳೆಯ ಪ್ರತಿಯೊಂದು ತಪ್ಪು ತಿಳುವಳಿಕೆಯನ್ನು ಬೇರುಸಹಿತ ಅಳಿಸಿಹಾಕಿ ಸಂಬಂಧಗಳಲ್ಲಿ ಜೇನಿನಂತಹ ಸಿಹಿಯನ್ನು ತುಂಬಲಿದೆ. ಪಂಚಮ ಭಾವ ಅಂದರೆ ಪ್ರೇಮದ ಸ್ಥಾನದ ಮೇಲೆ ಶುಕ್ರದೇವರ ಪೂರ್ಣ ಮತ್ತು ಶುಭ ದೃಷ್ಟಿಯಿರುವುದರಿಂದ ಕಳೆದ ಕೆಲವು ದಿನಗಳಿಂದ ನಿಮ್ಮ ಮತ್ತು ನಿಮ್ಮ ಜೀವನ ಸಂಗಾತಿಯ ನಡುವೆ ಇದ್ದ ಒಂದು ಬೇಡದ ಒತ್ತಡ, ಭಿನ್ನಾಭಿಪ್ರಾಯ ಅಥವಾ ಮಾತುಕತೆಯ ಕೊರತೆಯು ಜುಲೈ 18ರ ಸಂಜೆಯ ನಂತರ ಸಂಪೂರ್ಣವಾಗಿ ಕೊನೆಗೊಳ್ಳಲಿದೆ. ನಿಮ್ಮ ಸಂಗಾತಿಯ ಹೃದಯದಲ್ಲಿ ನಿಮ್ಮ ಬಗ್ಗೆ ಗೌರವ ಮತ್ತು ಪ್ರೀತಿಯ ಭಾವನೆ ಇದ್ದಕ್ಕಿದ್ದಂತೆ ಎಷ್ಟು ಆಳವಾಗಲು ಪ್ರಾರಂಭಿಸುತ್ತದೆ ಎಂದರೆ ಮನೆಯ ಇಡೀ ವಾತಾವರಣವು ಸಂತೋಷದಿಂದ ಕೂಡಿರುತ್ತದೆ. ಪರಸ್ಪರ ತಿಳುವಳಿಕೆ ಎಷ್ಟು ಬಲವಾಗಿರುತ್ತದೆ ಎಂದರೆ ನೀವಿಬ್ಬರೂ ಹಳೆಯ ಕಹಿ ನೆನಪುಗಳನ್ನು ಮರೆತು ನಿಮ್ಮ ಕುಟುಂಬದ ಸುರಕ್ಷಿತ ಭವಿಷ್ಯಕ್ಕಾಗಿ ಯಾವುದೇ ಒಂದು ದೊಡ್ಡ ಮತ್ತು ಘನ ನಿರ್ಧಾರವನ್ನು ಒಟ್ಟಾಗಿ ತೆಗೆದುಕೊಳ್ಳುತ್ತೀರಿ. ಯಾರೂ ಇನ್ನೂ ಒಂಟಿಯಾಗಿದ್ದಾರೋ ಮತ್ತು ದೀರ್ಘಕಾಲದಿಂದ ಒಬ್ಬ ನಿಜವಾದ, ನಿಷ್ಠಾವಂತ ಮತ್ತು ತಿಳುವಳಿಕೆಯುಳ್ಳ ಜೀವನ ಸಂಗಾತಿಯ ಹುಡುಕಾಟದಲ್ಲಿದ್ದಾರೋ ಅವರ ಈ ಕಾಯುವಿಕೆ ಈಗ ಸಂಪೂರ್ಣವಾಗಿ ಮುಕ್ತಾಯಗೊಳ್ಳಲಿದೆ. ಸಪ್ತಮ ಭಾವದ ಮೇಲೆ ದೇವಗುರು ಬೃಹಸ್ಪತಿಯ ಶುಭ ಅಮೃತ ದೃಷ್ಟಿಯ ಪ್ರಭಾವದಿಂದಾಗಿ ಜುಲೈ 20ರ ಮಧ್ಯಾಹ್ನದ ನಂತರ ನಿಮ್ಮ ಜೀವನದಲ್ಲಿ ಯಾವುದೇ ಅತ್ಯಂತ ಪ್ರಬುದ್ಧ, ಸಂಸ್ಕಾರಿ ಮತ್ತು ಪ್ರಭಾವಶಾಲಿ ವ್ಯಕ್ತಿಯ ಪ್ರವೇಶವಾಗುವ ಯೋಗ ರೂಪುಗೊಳ್ಳುತ್ತಿದೆ. ಈ ಭೇಟಿಯು ನಿಮ್ಮ ಜೀವನಕ್ಕೆ ಒಂದು ಹೊಸ ಮತ್ತು ಅತ್ಯಂತ ಸುಂದರ ತಿರುವನ್ನು ನೀಡಲಿದೆ. ಯಾರು ಈಗಾಗಲೇ ಯಾವುದೇ ಪ್ರೇಮ ಸಂಬಂಧದಲ್ಲಿದ್ದಾರೋ ಅವರ ಸಂಬಂಧಕ್ಕೆ ಈ ವಾರ ಕುಟುಂಬದ ಪೂರ್ಣ ಸಮ್ಮತಿ ಸಿಗಲಿದೆ ಮತ್ತು ನಿಮ್ಮ ಈ ಪವಿತ್ರ ಸಂಬಂಧವು ಈಗ ವಿವಾಹದ ದಿಸೆಯಲ್ಲಿ ಬಹಳ ವೇಗವಾಗಿ ಮುಂದೆ ಸಾಗಲಿದೆ. ಸಂಬಂಧಗಳ ವಿಷಯದಲ್ಲಿ ಈ ವಾರ ನಿಮ್ಮ ಮುಖದಲ್ಲಿ ಒಂದು ನಿಜವಾದ ಮುಗುಳ್ನಗೆಯನ್ನು ತರಲಿದೆ. ಈ ಮಾತು ಸಂಪೂರ್ಣವಾಗಿ ನಿಶ್ಚಿತ. ಈ ಅದ್ಭುತ ವಾರದ ಸಕಾರಾತ್ಮಕ ಶಕ್ತಿಯನ್ನು ಸಂಪೂರ್ಣವಾಗಿ ನಿಮ್ಮ ಪರವಾಗಿ ಮಾಡಿಕೊಳ್ಳಲು ಈ ವಿಶೇಷ ಅಂಶಗಳನ್ನು ಗುರುತಿಸಿಕೊಳ್ಳಿ. ಶುಭ ಬಣ್ಣ ಕಿತ್ತಳೆ ಮತ್ತು ತಿಳಿ ಹಸಿರು ಬಣ್ಣ. ಈ ಬಣ್ಣಗಳು ನಿಮ್ಮ ಆತ್ಮವಿಶ್ವಾಸವನ್ನು ಯಾವಾಗಲೂ ಕಾಪಾಡಿಕೊಳ್ಳುತ್ತವೆ. ಶುಭ ದಿನಾಂಕಗಳು ಜುಲೈ 17, ಜುಲೈ 19 ಮತ್ತು ಜುಲೈ 21. ಈ ದಿನಾಂಕಗಳಲ್ಲಿ ಪ್ರಾರಂಭಿಸಲಾದ ಯಾವುದೇ ಕೆಲಸವು ಸಂಪೂರ್ಣವಾಗಿ ಯಶಸ್ವಿಯಾಗುತ್ತದೆ. ಶುಭ ಸಂಖ್ಯೆಗಳು ಈ ವಾರ ಸಂಖ್ಯೆ 1, 5 ಮತ್ತು 8 ನಿಮಗೆ ಅತ್ಯಂತ ಅದೃಷ್ಟಶಾಲಿ ಎಂದು ಸಾಬೀತಾಗಲಿವೆ. ಶುಭ ದಿಕ್ಕು ಪೂರ್ವ ಮತ್ತು ಉತ್ತರ ದಿಕ್ಕು. ಶುಭ ರತ್ನ. ಮೇಷರಾಶಿಯ ಜಾತಕದವರಿಗೆ ಈ ವಾರ ಶಕ್ತಿ ಮತ್ತು ಧೈರ್ಯವನ್ನು ಹೆಚ್ಚಿಸಲು ಹವಳವನ್ನು ಧರಿಸುವುದು ಅತ್ಯಂತ ಉತ್ತಮವಾಗಿರುತ್ತದೆ. ಆದರೆ ನೆನಪಿರಲಿ, ಯಾವುದೇ ರತ್ನವನ್ನು ಧರಿಸುವ ಮುನ್ನ ನಿಮ್ಮ ವೈಯಕ್ತಿಕ ಜಾತಕದ ಸಮಾಲೋಚನೆಯನ್ನು ಖಂಡಿತವಾಗಿ ಪಡೆದುಕೊಳ್ಳಿ. ಶುಭ ಸಮಯ ಬೆಳಿಗ್ಗೆ 7:15ರಿಂದ ಮಧ್ಯಾಹ್ನ 11:30ರ ನಡುವಿನ ಸಮಯವು ನಿಮಗೆ ಅತ್ಯುತ್ತಮ ಫಲಿತಾಂಶಗಳನ್ನು ತರಲಿದೆ. ಯಾವಾಗ ಈಶ್ವರನ ಕೃಪೆಯು ನಿಮ್ಮ ಜೀವನದ ಕಷ್ಟಗಳನ್ನು ಕೊನೆಗೊಳಿಸುವುದಿರುತ್ತದೆಯೋ ಆಗ ಜ್ಯೋತಿಷ್ಯದ ಪ್ರಕಾರ ಪ್ರಕೃತಿಯು ನಿಮಗೆ ಕೆಲವು ಅತ್ಯಂತ ಸೂಕ್ಷ್ಮ ಮತ್ತು ನೈಜ ಸಂಕೇತಗಳನ್ನು ನೀಡಲು ಪ್ರಾರಂಭಿಸುತ್ತದೆ. ಈ ವಾರ ಚಂದ್ರ ಮತ್ತು ಗುರುಗಳ ಶುಭ ಸಂಬಂಧ ರೂಪುಗೊಂಡಾಗ ನಿಮಗೆ ಕೆಲವು ವಿಶೇಷ ಅನುಭವಗಳಾಗುತ್ತವೆ. ಮೊದಲನೆಯ ಲಕ್ಷಣ, ಒಂದು ವೇಳೆ ಈ ವಾರ ನಿಮ್ಮ ನಿದ್ರೆಯು ಬೆಳಗಿನ ಜಾದೂ ಸಮಯ ಅಂದರೆ 3:15ರಿಂದ 4:45ರ ನಡುವೆ
ತಾನಾಗಿಯೇ ಮುಖ ಆದಲ್ಲಿ ಮತ್ತು ಎಚ್ಚರಾಗುತ್ತಿದ್ದಂತೆಯೇ ಮನಸ್ಸಿನಲ್ಲಿ ಒಂದು ವಿಚಿತ್ರವಾದ ಶಾಂತಿ ಅನುಭವವಾದರೆ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯ ಪ್ರವೇಶವಾಗಿದೆ ಎಂದು ತಿಳಿದುಕೊಳ್ಳಿ. ಎರಡನೆಯ ಲಕ್ಷಣ, ಈ ಇಡೀ ವಾರದ ಅವಧಿಯಲ್ಲಿ ನೀವು ಯಾವಾಗಲಾದರೂ ಯಾವುದೇ ಗೊಂದಲದಲ್ಲಿದ್ದಾಗ ಇದ್ದಕ್ಕಿದ್ದಂತೆ ನಿಮ್ಮ ಮನೆಯ ಮುಖ್ಯದ್ವಾರ ಅಥವಾ ಮೇಲ್ಛಾವಣಿಯ ಮೇಲೆ ಯಾವುದೇ ಸುಂದರ ಬಿಳಿ ಹಕ್ಕಿಯ ಆಗಮನವಾಗುತ್ತದೆ. ಯಾವಾಗ ಹೀಗಾಗುತ್ತದೆಯೋ ಅದನ್ನು ಸಾಮಾನ್ಯ ವಿಷಯವೆಂದು ಭಾವಿಸಿ ಓಡಿಸಬೇಡಿ. ಇದು ನಿಮ್ಮ ಜೀವನದಿಂದ ನಕಾರಾತ್ಮಕತೆ ದೂರವಾಗುತ್ತಿದೆ ಎಂಬುದರ ಸ್ಪಷ್ಟ ಸಂಕೇತವಾಗಿದೆ. ಮೂರನೆಯ ಲಕ್ಷಣ ಗಮನಿಸಿ. ಒಂದು ವೇಳೆ ಈ ವಾರದ ಮಧ್ಯದಲ್ಲಿ ಇದ್ದಕ್ಕಿದ್ದಂತೆ ನಿಮ್ಮ ಬಲಗೈ ಹೆಬ್ಬೆರಳಿನಲ್ಲಿ ಒಂದು ಸತತವಾದ ಸ್ಪಂದನ ಅಥವಾ ಚಲನೆಯ ಅನುಭವವಾದರೆ ಇದು ನಿಮ್ಮ ನಿಂತುಹೋಗಿದ್ದ ಹಣದ ಹಾದಿ ಮುಕ್ತವಾಗುತ್ತಿರುವುದರ ಒಂದು ಅತ್ಯಂತ ಘನ ಮತ್ತು ನೈಜ ಸಂಕೇತವಾಗಿದೆ. ಈ ದೊಡ್ಡ ಯಶಸ್ಸು ಮತ್ತು ಶುಭ ಸಮಯದ ನಡುವೆ ಬ್ರಹ್ಮಾಂಡವು ನಿಮಗೆ ಕೆಲವು ಅತ್ಯಂತ ಅಗತ್ಯ ಮತ್ತು ಸೂಕ್ಷ್ಮ ಎಚ್ಚರಿಕೆಗಳನ್ನು ನೀಡುತ್ತಿದೆ. ಇವುಗಳನ್ನು ಗಮನದಲ್ಲಿಟ್ಟುಕೊಳ್ಳುವುದು ನಿಮಗೆ ಅತ್ಯಂತ ಪ್ರಯೋಜನಕಾರಿಯಾಗಿರಲಿದೆ. ಕಳೆದ ವಾರ ನಾನು ನಿಮಗೆ ನಿಮ್ಮ ರಹಸ್ಯ ಯೋಜನೆಗಳನ್ನು ಪ್ರತಿಯೊಬ್ಬರೊಂದಿಗೂ ಹಂಚಿಕೊಳ್ಳದಂತೆ ಸಂಕೇತ ನೀಡಿದ್ದೆ ಮತ್ತು ಈ ವಾರವೂ ನೀವು ನಿಮ್ಮ ಈ ಜಾಗರೂಕತೆಯನ್ನು ಇನ್ನಷ್ಟು ಬಲಪಡಿಸಬೇಕಾಗುತ್ತದೆ. ಮೊದಲನೆಯ ಅಲರ್ಟ್ ಜುಲೈ 18ರಂದು. ವಿಶೇಷವಾಗಿ ನೀವು ನಿಮ್ಮ ಭವಿಷ್ಯದ ಯೋಜನೆಗಳು ಅಥವಾ ನಿಮ್ಮ ಹಣಕ್ಕೆ ಸಂಬಂಧಿಸಿದ ರಹಸ್ಯ ವಿಷಯಗಳನ್ನು ಯಾವುದೇ ಹೊರಗಿನ ವ್ಯಕ್ತಿಯ ಮುಂದೆ ವ್ಯಕ್ತಪಡಿಸಬಾರದು. ಎರಡನೆಯ ಅಲರ್ಟ್, ಈ ವಾರ ಹಣದ ವಹಿವಾಟು ಮಾಡುವಾಗ ಅಥವಾ ಯಾವುದೇ ಪ್ರಮುಖ ಕಾಗದದ ಮೇಲೆ ಸಹಿ ಮಾಡುವಾಗ ಪ್ರತಿಯೊಂದು ಷರತ್ತನ್ನು ಚೆನ್ನಾಗಿ ಓದಿ ಮತ್ತು ಅರ್ಥಮಾಡಿಕೊಂಡೇ ಮುಂದೆ ಸಾಗಿ. ಮೂರನೆಯ ಅಲರ್ಟ್, ವಾಹನ ಚಾಲನೆ ಮಾಡುವಾಗ ನಿಮ್ಮ ವೇಗದ ಮೇಲೆ ಸಂಪೂರ್ಣ ನಿಯಂತ್ರಣ ಹೊಂದುವುದು ಅತ್ಯಂತ ಅಗತ್ಯವಾಗಿದೆ, ಅದರಲ್ಲೂ ವಿಶೇಷವಾಗಿ ಜುಲೈ 19 ರಸಂಜೆಯ ಸಮಯದಲ್ಲಿ. ನಾಲ್ಕನೆಯ ಅಲರ್ಟ್, ಕೆಲಸದ ಸ್ಥಳದಲ್ಲಿ ಇತರರ ಪರಸ್ಪರ ರಾಜಕೀಯದ ಭಾಗವಾಗುವುದರಿಂದ ಸಂಪೂರ್ಣವಾಗಿ ದೂರವಿರಿ, ಏಕೆಂದರೆ ನಿಮ್ಮ ಬುದ್ಧಿವಂತಿಕೆಯೇ ನಿಮ್ಮನ್ನು ಪ್ರತಿಯೊಂದು ವಿವಾದದಿಂದ ದೂರ ಇಡುತ್ತದೆ. ಈ ವಾರದ ಶುಭಶಕ್ತಿಯ ಪೂರ್ಣ ಲಾಭವನ್ನು ಪಡೆದುಕೊಳ್ಳಲು ನೀವು ಈ 2 ಸರಳ ಮತ್ತು ಅತ್ಯಂತ ಪ್ರಭಾವಶಾಲಿ ಉಪಾಯಗಳನ್ನು ಖಂಡಿತವಾಗಿ ಮಾಡಬೇಕು. ಮೊದಲನೆಯ ಉಪಾಯ, ಮಂಗಳವಾರದ ಬೆಳಗ್ಗೆ ಸ್ನಾನ ಮಾಡಿದ ನಂತರ ಸೂರ್ಯದೇವರಿಗೆ ತಾಮ್ರದ ಪಾತ್ರೆಯಿಂದ ಜಲವನ್ನು ಅರ್ಪಿಸಿ ಮತ್ತು ಅದರಲ್ಲಿ ಒಂದು ಕೆಂಪು ಶ್ರೀಗಂಧದ ತುಂಡು ಅಥವಾ ಕೆಂಪು ಹೂವನ್ನು ಹಾಕಿ. ಈ ಉಪಾಯವು ನಿಮ್ಮ ಹಾದಿಯ ಪ್ರತಿಯೊಂದು ಅಡಚಣೆಯನ್ನು ಸಂಪೂರ್ಣವಾಗಿ ನಿವಾರಿಸುತ್ತದೆ. ಎರಡನೆಯ ಉಪಾಯ, ಶುಕ್ರವಾರದ ಸಂಜೆ ಮನೆಯ ಮುಖ್ಯದ್ವಾರದಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಮತ್ತು ತಾಯಿ ಲಕ್ಷ್ಮಿಯ ಮಂತ್ರಗಳನ್ನು ಮನಸ್ಸಿನಲ್ಲಿಯೇ ಜಪಿಸಿ. ಮೇಷರಾಶಿ ಜಾತಕದವರೇ, ನಿಮ್ಮ ಜೀವನದ ಆ ಸುವರ್ಣ ಅಧ್ಯಾಯವನ್ನು ಪ್ರಾರಂಭಿಸುವ ಸಮಯ ಬಂದೇ ಬಿಟ್ಟಿದೆ. ಯಾವುದಕ್ಕೆ ನೀವು ನಿಜವಾಗಿಯೂ ಅರ್ಹರಾಗಿದ್ದೀರೋ ಅದಕ್ಕೆ ಪರಿಸ್ಥಿತಿಗಳು ನಿಮ್ಮ ಸಂಪೂರ್ಣ ಪರವಾಗಿವೆ. ಈಶ್ವರನ ಆಶೀರ್ವಾದ ನಿಮ್ಮೊಂದಿಗಿದೆ. ನೀವು ಸಂಪೂರ್ಣ ಆತ್ಮವಿಶ್ವಾಸದೊಂದಿಗೆ ಹೆಜ್ಜೆ ಮುಂದೆ ಇಡಬೇಕಷ್ಟೆ. ಎದ್ದೇಳಿ ಮತ್ತು ನಿಮ್ಮ ಯಶಸ್ಸಿನ ಒಂದು ಹೊಸ ಕಥೆಯನ್ನು ಬರೆಯಿರಿ. ಒಂದು ವೇಳೆ ಈ ವಿಡಿಯೋದಲ್ಲಿ ಹೇಳಲಾದ ಮಾತುಗಳು ನಿಮ್ಮ ಜೀವನಕ್ಕೆ ಹೊಂದಿಕೆಯಾಗುತ್ತಿದ್ದರೆ ಈಗಲೇ ಈ ವಿಡಿಯೋವನ್ನು ಲೈಕ್ ಮಾಡಿ, ಇದನ್ನು ನಿಮ್ಮ ಆಪ್ತರಿಗೆ ಶೇರ್ ಮಾಡಿ ಮತ್ತು ಇಂತಹದ್ದೇ ನಿಖರವಾದ ವಿಶ್ಲೇಷಣೆಗಾಗಿ ಶ್ರೀ ಗುರು ಜ್ಯೋತಿಷ್ಯ ವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಸೆಕ್ಷನ್ನಲ್ಲಿ ಪೂರ್ಣ ಶ್ರದ್ಧೆಯೊಂದಿಗೆ ಜೈ ಮಹಾಲಕ್ಷ್ಮಿ ಎಂದು ಖಂಡಿತವಾಗಿ ಬರೆಯಿರಿ. ತಾಯಿ ಮಹಾಲಕ್ಷ್ಮಿ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ನೀವು ಯಾವಾಗಲೂ ಸಂತೋಷವಾಗಿರಿ, ಆರೋಗ್ಯವಾಗಿರಿ. ಧನ್ಯವಾದಗಳು.